ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ವೀಡಿಯೋಗೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ವಿಸಿಟ್ ಮಾಡಿ ಒಂದು ಸರ್ತಿ ವೀಡಿಯೋಸ್ನ ನೋಡಿ. ನಿಮ್ಗೇನಾದರೂ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಇವತ್ತು ಆಫ್ಟರ್ನೂನ್ದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಒಂದು ಸಂಡಿಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ, ಅಂದರೆ ಕುರುಡ್ಗಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಬೆಳಿಗ್ಗೆ ಟಿಫನ್ ಎಲ್ಲ ಕಟ್ಟಿ ನಾಷ್ಟ ಎಲ್ಲ ಆಗಿ ಬೆಳಗಿನ ಕೆಲಸ ಎಲ್ಲ ಮುಗ್ದಿತ್ತು. ಅದಾದಮೇಲೆ ಕುರುಡ್ಗಿ ಮಾಡಬೇಕು ಅಂತ ಹೇಳ್ಬಿಟ್ಟು 2 ದಿನದಿಂದ ಅಕ್ಕಿ ನೆನೆ ಇಟ್ಟಿದ್ದೆ. ಅದಕ್ಕೆ ಇವತ್ತು ಮಾಡ್ಕೋಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಾಫಿ ಕುಡಿದ್ರೆ ಆಯಿತು ಅಂತೇಳಿ ಬಂದೆ. ಕಾಫಿ ಕುಡಿಯೋ ಮನಸ್ಸಾಗಲಿಲ್ಲ, ಅದಕ್ಕೆ ಕೋಲ್ಡ್ ಕಾಫಿ ಮಾಡಿದರೆ ಆಯಿತು ಅಂತ ಹೇಳಿ ಕೋಲ್ಡ್ ಕಾಫಿ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಮಿಕ್ಸರ್ ಜಾರ್ ಬಂದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ಇನ್ನೂ ಒಂದು 900 ml ಹಾಗೆ 500 ml 2 ಬರುತ್ತೆ. ನಿಮಗೆ ಅರೌಂಡ್ 270 ಅಷ್ಟರಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಸೊ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ತೊಗೊಂಡಿದ್ದಕ್ಕೂ ಯೂಸ್ ಆಯಿತು. ಕೋಲ್ಡ್ ಕಾಫಿ ಮಜ್ಜಿಗೆ ಇದೆಲ್ಲ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಹಾಗಂತ ಹೇಳ್ಬಿಟ್ಟು ತೊಗೊಂಡಿದ್ದು. ನನಗಂತೂ ಯೂಸ್ ಆಯಿತು. ಇದ್ರದ್ದು ಲಿಂಕ್ ಬೇಕಿದ್ದರೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ, ಓಕೆನಾ. ಇವಾಗ ಕುರುಡ್ಗಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು 2 ದಿನದಿಂದ ರೇಷನ್ ಅಕ್ಕಿನ ನೆನೆ ಇಟ್ಟಿದ್ದೆ. ಅಂದರೆ 2 ಗ್ಲಾಸ್ ಇಟ್ಟಿದ್ದೆ. ಇವಾಗ ನಾನು ಗ್ಲಾಸ್ ಮೆಜರ್ಮೆಂಟ್ ತೋರಿಸ್ತೀನಿ. ಆ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಕ್ಕಿನ 2 ದಿನದ ಹಿಂದೆಯೇ ನೆನೆ ಇಟ್ಟಿದ್ದೆ. ನಿಮಗೇನಾದರೂ ಹುಳಿ ಬೇಡ ಅಂದರೆ ನೀರನ್ನ ಚೇಂಜ್ ಮಾಡ್ಕೊಳ್ಳಿ, ಅಥವಾ ಹುಳಿ ಬೇಕು, ಕುರುಡ್ಗಿ ಯಾವಾಗಲೂ ಹುಳಿ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಹುಳಿ ಬೇಕು ಅಂದರೆ ನೀರು ಚೇಂಜ್ ಮಾಡ್ಕೋಬೇಡಿ, ಒಂದೇ ನೀರಲ್ಲೇ 2 ದಿನ ಇಡಿ. ಸೊ ನೋಡಿ, ಈ ಗ್ಲಾಸಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿ ನೆನೆ ಇಟ್ಟಿದ್ದೆ. ಇವಾಗ 2 ದಿನ ಆದಮೇಲೆ ನೈಟು ರುಬ್ಬಿಟ್ಟಿದ್ದೆ. ದೋಸೆ ಹಿಟ್ಟು ಯಾವ ಥರ ರುಬ್ತೀವಿ ಅದೇ ಥರ ರುಬ್ಬಿ, ನೀರು ಜಾಸ್ತಿ ಹಾಕೋಬೇಡಿ, ಜಸ್ಟ್ 1 ವಾಟ್ಕಾದಷ್ಟು ನೀರು ಹಾಕಿಬಿಟ್ಟು ರುಬ್ಕೋಬೇಕು. ಅದಾದಮೇಲೆ ಮರುದಿನ ಅಂದರೆ 2 ದಿನ ಅಕ್ಕಿ ನೆನೆ ಇಡಬೇಕು, 1 ದಿನ ಹಿಟ್ಟು ರುಬ್ಬಿಡಬೇಕು, ಮರುದಿನ ಮೂರನೇ ದಿನ ಪ್ರೊಸೆಸ್ಸು. ಸೊ 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಒಂದು ದಪ್ಪ ಬುಟ್ಟಿ ಅಥವಾ ದಪ್ಪ ಬೋಗಾಣಿ ಅಥವಾ ಕುಕ್ಕರು ಎದ್ರಲ್ಲಿ ಮಾಡ್ತಿರೋ ಮಾಡಿ, ಅದು ತಳ ದಪ್ಪ ಇರಬೇಕು, ಇಲ್ಲ ಅಂದರೆ ಹೊತ್ತು ಹೋಗ್ಬಿಡುತ್ತೆ. ಹಾಗಾಗಿ ದಪ್ಪಿರೋ ಒಂದು ಪಾತ್ರೆ ತೊಗೊಳ್ಳಿ. ಇವಾಗ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ 4 ಗ್ಲಾಸು ನೀರನ್ನ ನಾನು ಕಾಯಕ್ಕಿಟ್ಟಿದ್ದೆ. ನಾನಿಲ್ಲಿ ಆ್ಯಕ್ಚುಲಿ ಬೋಗಾಣಿ ಆಮೇಲೆ ಗುಂಡ್ಗಿ ಥರ ಇರುತ್ತೆ ನೋಡಿ, ಆ ಥರದ್ದು ತೊಗೊಂಡ್ರೆ ತುಂಬ ಒಳ್ಳೆಯದು. ಬಟ್ ನಂದು ಅದೆಲ್ಲನೂ ಆ ಸಾಮಾನು ಕಟ್ಟಿಟ್ಟಿತ್ತು, ಹಾಗಾಗಿ ಈ ಥರ ಬುಟ್ಟಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ 4 ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ಕಡಿಮೆ ಆದರೆ ನೀವು ಮತ್ತೆ ಮಿಕ್ಸ್ ಮಾಡ್ಕೋಬೋದು ಆಮೇಲೆ. ಬಟ್ ಜಾಸ್ತಿ ಆಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಫಸ್ಟಿಗೆ ಸ್ವಲ್ಪ ಹಾಕಿದ್ದೀನಿ. ಸೊ ನೀರು ಯಾವಾಗ ಬಿಸಿ ಆಗ್ತಿರ್ತಲ್ಲ, ಸೊ ಕುದಿ ಬಂದಮೇಲೆ ಈ ಥರ ಹಿಟ್ಟನ್ನು ನಾವು ಹಾಕಿ ಹಾಗೆ ಕೈ ಬಿಡದೇ ನೀವು ಕಲಿಸ್ಬೇಕು. ಮೇನ್ ಟಾಸ್ಕ್ ಅಂದರೆ ಇದೇ, ಇದನ್ನು ಕೈ ಬಿಡದೇ ಕರೆಕ್ಟಾಗಿ ಕಲಿಸ್ಬೇಕು. ಸೊ ನಾನು ಈ ಒಂದು ಹ್ಯಾಂಡ್ ವಿಸ್ಕ್ ತೊಗೊಂಡಿರೋದೇ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಮೊದಲೆಲ್ಲ ಸ್ಪೂನ್ಲೇ ಅದು ಮಾಡ್ತಿದ್ವಿ, ಬಟ್ ಸ್ಪೂನ್ಲೇ ಹೆಂಗಾಗುತ್ತೆ ಅಂದರೆ ಕೈ ನೋವು ಆಗುತ್ತೆ, ಆಮೇಲೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಗಂಟಾಯಿತು ಅಂದರೆ ಹಿಟ್ಟು ಸರಿಯೇ ಬರೋದಿಲ್ಲ, ಕುರುಡ್ಗಿನೂ ಸರಿ ಬೀಳೋದಿಲ್ಲ, ಹಾಗಾಗಿ ಹೋಲ್ ಮುಚ್ಕೊಂಡ್ಬಿಡುತ್ತೆ ಹಾಕುವಾಗ. ಹಾಗಾಗಿ ಈ ಥರ ಹ್ಯಾಂಡ್ ವಿಸ್ಕಿಂದಾನೇ ಈ ಸರ್ತಿ ನಾನು ಮಾಡಿದೆ, ಬಟ್ ನಿಜವಾಗ್ಲೂ ವರ್ಕ್ ಆಯಿತು ಅಂತ ಅನ್ನಿಸ್ತು ನನಗೆ ಮಿಕ್ಸ್ ಮಾಡೋದಕ್ಕೆ. ಯಾಕಂದರೆ ಗಟ್ಟಿ ಇತ್ತಲ್ವ ಹ್ಯಾಂಡ್ ವಿಸ್ಕು, ಹಾಗಾಗಿ ದೊಡ್ಡದಿತ್ತು, ಅಡ್ಜಸ್ಟ್ ಆಯಿತು. ಬಟ್ ಸಣ್ಣದೇನಾದರೂ ಇತ್ತೆ ಮುರಿದೋಗ್ಬಿಡುತ್ತೆ, ಅದಕ್ಕೆ ನೋಡಿಕೊಂಡು ಗಟ್ಟಿ ಇತ್ತು ಅಂದರೆ ಯೂಸ್ ಮಾಡಿ. ಬಟ್ ಇದು ಬೆಸ್ಟ್ ಅಂತ ಹೇಳ್ತೀನಿ ಮಿಕ್ಸ್ ಮಾಡೋದಕ್ಕೆ. ನೀವು ನೋಡ್ತಾ ಇರ್ಬೋದು, ಮಿಕ್ಸ್ ಮಾಡ್ತಾನೇ ಇದ್ದೀನಿ. ನನಗೆ ಗೊತ್ತು ಇದನ್ನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಶಕ್ತಿ ಬೇಕು, ಆಮೇಲೆ ಕೈ ಬಿಡದೇ ಪೇಷನ್ಸಿಂದ ಮಾಡ್ಕೋಬೇಕು. ನೀವು ಗ್ಯಾಸ್ ಕೆಳಗಡೆ ಇಟ್ಕೊಂಡು ಮಾಡೋ ಹಾಗೆ ಬರ್ತಿತ್ತು ಅಂದರೆ ಕೆಳಗಡೆ ಇಟ್ಕೊಂಡೇ ಮಾಡಿ. ಇಲ್ಲ ಈ ಥರ ಸ್ಲ್ಯಾಬ್ ಮೇಲೇ ಮಾಡ್ತೀರಿ ಅಂದರೆ ಸ್ವಲ್ಪ ಗ್ಯಾಸ್ನ ಮುಂದೆ ತೊಗೊಂಡು ಚೆನ್ನಾಗಿ ಮಾಡಿ ಬ್ಯಾಲೆನ್ಸ್ ಮಾಡಿಕೊಂಡು. ಯಾಕಂದರೆ ಇದು ಮಾಡುವಾಗ ಹೊಳ್ಳೋ ಚಾನ್ಸಸ್ ಇರುತ್ತೆ ಅಥವಾ ಸುಡೋ ಚಾನ್ಸಸ್ ಇರುತ್ತೆ, ಫುಲ್ ಸುಡ್ತಿರ್ತೈತೆ. ಹಾಗಾಗಿ ನೋಡ್ಕೊಂಡು ಮಾಡಿ. ನೋಡ್ತಾ ಇರ್ಬೋದು ನೀವು, ಕೈ ನೋವೇ ಬಂತು, ಅದಕ್ಕೆ ಮತ್ತೆ ಗ್ಯಾಸ್ ಸ್ವಲ್ಪ ಮುಂದೆ ಸರಿಸ್ಕೊಂಡು ಮಾಡ್ತಾಯಿದ್ದೀನಿ. ಬಟ್ ಟೇಸ್ಟ್ ಮಾತ್ರ ಹೇಳ್ತೀನಿ,
ಯಾವುದೇ ಒಂದು ಹೊರಗಡೆಯಿಂದ ತಂದು ಪಾಪಡ್ ಆಗಿರ್ಬೋದು, ಈ ಥರ ಹಪ್ಪಳ ಆಗಿರ್ಬೋದು, ಏನೇ ಹೊರಗಡೆಯಿಂದ ತಂದ್ರೂ ಬಟ್ ಈ ಕುರುಡ್ಗಿ ಟೇಸ್ಟ್ ಅಂತೂ ಮೀರ್ಸೋಕ್ಕಾಗಲ್ಲ, ಅಷ್ಟು ಟೇಸ್ಟಾಗಿತ್ತು. ನನಗೆ ಕುರುಡಿ ಅಂದರೆ ಇಷ್ಟ, ಬಟ್ ಹೆಂಗಂದರೆ ಒಂದೇ ದಿನದಲ್ಲಿ ಮಾಡೋದು ಅಷ್ಟು ಇಷ್ಟ ಅಲ್ಲ. ಈ 2-3 ದಿನ ಅಕ್ಕಿ ನೆನೆ ಇಟ್ಟು ಹಿಟ್ಟು ಒಂದಿನ ಇಟ್ಟು ಮಾಡ್ತೀವಲ್ಲ, ಅದು ಹುಳಿ ಬಿಡುತ್ತೆ. ಹುಳಿ ಬಿಟ್ಟಾಗ ಕುರುಡ್ಗಿ ಟೇಸ್ಟೇ ಬೇರೆ ಇರುತ್ತೆ. ಆ್ಯಕ್ಚುಲಿ ಕುರುಡ್ಗಿ ಅಂದರೆ ಆ ಥರ ಟೇಸ್ಟ್ ಇರುತ್ತೆ. ಸೊ ಒಬ್ಬೊಬ್ಬರು ಹೆಂಗಂದರೆ ಹುಳಿ ಇಷ್ಟ ಆಗೋಲ್ಲ, ಆಮೇಲೆ ಪೇಷನ್ಸ್ ಇರೋಲ್ಲ, ಒಂದೇ ದಿನಕ್ಕೆ ರುಬ್ಬಿ ಮಾಡಿಬಿಡ್ತಾರೆ, ಅದು ಟೇಸ್ಟ್ ಇರೋದಿಲ್ಲ. ಬಟ್ ಈ ಥರ 3 ದಿನ ಇಟ್ಟು ಮಾಡಿದರೆ ಮಸ್ತ್ ಇರುತ್ತೆ. ನಮ್ಮ ಮನೆಗೆಲ್ಲ ಮೊದಲೆಲ್ಲ ಹಾಗೆ ಮಾಡ್ತಿದ್ರು, ಹಾಗಾಗಿ ನನಗೆ ಅದೇ ಇಷ್ಟ. ಹಾಗಾಗಿ ಇದು ನಾನು ಟ್ರೈ ಮಾಡ್ತಾ ಇರೋದು ಒಂದು 2ನೇ ಸರಿ ಮಾಡ್ತಾ ಇರೋದು. ಫಸ್ಟ್ ಸರ್ತಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ತಿನ್ನುವಂಗಾಗಿತ್ತು ಅಂತೇಳಿ ಮಾಡಿದ್ದೆ, ಒಂದು ಸ್ವಲ್ಪನೇ ಮಾಡಿದ್ದೆ. ಆವಾಗ ಹಾಕೋಕ್ಕೆ ಸಾಚ ಇರಲಿಲ್ಲ. ಅದಕ್ಕೇನು ಮಾಡಿದೆ ಅಂದರೆ ಒಂದೇ ಸಾಚಾಯಿತು, ಚಕ್ಲಿ ಸಾಚಾಯಿತು, ಅಷ್ಟನ್ನೇ ಹಾಕಿ ಅಷ್ಟನ್ನೇ ತಿಂದುಬಿಟ್ಟೆ. ಆಮೇಲೆ ಮೇಯ್ನಾಗಿ ಸೊಸೈಟಿ ಅಕ್ಕಿ ಇರಲಿಲ್ಲ, ಹಾಗಾಗಿ ಇಲ್ಲಿ ಎಲ್ಲಿ ಸಿಗುತ್ತೆ ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ಇತ್ತು, ಅದರಿಂದನೇ ಮಾಡಿ ತಿಂದಿದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಬಟ್ ಅದನ್ನು ಬಿಟ್ಟರೆ ಇವಾಗಲೇ ಹಾಕ್ತಾ ಇರೋದು. ನಾನು ನೋಡಬೇಕು ಅಂತ ಹೇಳಿ ಹಾಕಿದೆ 2 ಗ್ಲಾಸ್. ನಾನು ಗೊತ್ತು ಇದನ್ನು ತಿರುಗಿಸ್ಬೇಕು, ಇದನ್ನೆಲ್ಲ ಮಾಡಬೇಕು ಅಂದರೆ ಫುಲ್ ಎಫರ್ಟ್ ಹಾಕಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿ ಮಾಡಿದರೆ ಸುಮ್ಮನೆ ರಿಸ್ಕ್ ಬೇಡ ಅಂಥೇಳಿ ಸ್ವಲ್ಪನೇ ಮಾಡಿದೆ. ಸೊ 2 ಗ್ಲಾಸಲ್ಲಿ ನನಗೆ ಇಷ್ಟ ಆಗಿದೆ. ನೋಡ್ತಾ ಇರ್ಬೋದು ನೀವು, ಒಂದು ಚೂರೂ ತಳ ಹತ್ತಿಲ್ಲ, ಒಂದು ಚೂರೂ ಏನೂ ಕಪ್ಪಾಗಿಲ್ಲ, ಏನೂ ಆಗಿಲ್ಲ, ಗಂಟು ಕೂಡ ಆಗಿಲ್ಲ. ಸಖತ್ ಅಂದರೆ ಸಖತ್ ಬಂತು. ನನಗೆ ಶಾಕ್ ಆಯಿತು. ಒಂದು ಸೆಕೆಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರ್ತಾಯಿದೆ. ಆಮೇಲೆ ಕೆಳಗೆ ಒಂದು ಚೂರೂ ಹತ್ತಿಲ್ಲ, ಯಾಕಂದರೆ ದಪ್ಪ ಇರೋ ಒಂದು ಪಾತ್ರೆ ತೊಗೊಂಡ್ರೆ ಏನೂ ಆಗೋದಿಲ್ಲ. ಹಾಗಾಗಿ ದಪ್ಪ ಇರೋದನ್ನು ತೊಗೊಳ್ಳಿ. ಆಮೇಲೆ ಹ್ಯಾಂಡ್ ವಿಸ್ಕ್ ಯೂಸ್ ಮಾಡಿ ಕರೆಕ್ಟಾಗಿ ಬರುತ್ತೆ ನಿಮಗೆ. ನೋಡಿ, ನಾನಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ನೀರಲ್ಲಿ ಹಾಕಿದ್ದೆ ಬಟ್ ಕಡಿಮೆ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಆಮೇಲೆ ಟೇಸ್ಟ್ ನೋಡಿ, ಬೇಕಿದ್ರೆ ನೀವು ಮತ್ತೆ ಹಾಕ್ಕೊಳ್ಳಿ. ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಜಾಸ್ತಿ ಹಾಕಿದ್ರೂ ಕೂಡ ಒಣಗೋದಿಲ್ಲ. ಇದನ್ನೇ ನಾನು ಹಾಕಿ ಒಣಗಿಸ್ಬೇಕಂದ್ರೆ ಒಂದು 4 ದಿನ ಬೇಕಾಯಿತು. ಯಾಕಂದರೆ ಮನೇಲಿ ಮಕ್ಕಳಿದ್ದಾರೆ, ಹೊರಗಡೆ ಹಾಕ್ತೀವಂದರೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಎಲ್ಲಿನೂ ಜಾಗ ಇಲ್ಲ. ಸೊ ಹಾಗಾಗಿ ನಾವಿರೋದು ಇವಾಗ 9th ಫ್ಲೋರಲ್ಲಿ. ಸೊ 9th ಫ್ಲೋರಲ್ಲಿ ಇಲ್ಲಿ ಮೇಲ್ಗಡೆ ಫುಲ್ ಇನ್ನೂ ಜಾಸ್ತಿ ಇದೆ, ಹಾಗಾಗಿ ಆಗೋದಿಲ್ಲ. ಬಾಲ್ಕನಿಲಿ ಹಾಕಬೇಕು ಅಂದರೆ ಬಾಲ್ಕನಿಲಿ ಜಾಗನೂ ಜಾಸ್ತಿ ಇಲ್ಲ. ಆಮೇಲೆ ಬಿಸಿಲು ಬರೋದು, ನಮ್ಮ ಕಡೆ ಬಿಸಿಲು ಬರೋದು 12:30 ಅಥವಾ 1 ಗಂಟೆಗೆ ಇಲ್ಲಿ ಬಿಸಿಲು ಬರುತ್ತೆ. ಒಂದು ಅರ್ಧ ಗಂಟೆ ಇರುತ್ತೆ, ಆಮೇಲೆ ಹೋಗಿಬಿಡುತ್ತೆ. ಅದು ಅಲ್ಲದೆ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತಂದರೆ ಪಾರಿವಾಳದ್ದು ಸ್ಮೆಲ್ಲು, ಆಮೇಲೆ ಡಸ್ಟ್ ಜಾಸ್ತಿ ಬರುತ್ತೆ. ಹಾಗಾಗಿ ಹೊರಗಡೆ ಹಾಕೋಕ್ಕೂ ಆಗೋಲ್ಲ. ಅದಕ್ಕೇ ಮನೆ ಒಳಗಡೆ ಇಟ್ಟಿದ್ದೆ. ಜಸ್ಟ್ ಬಿಸಿಲು ಬಡಿಯೋ ಥರ ಗ್ಲಾಸ್ ಹಾಕಿ ಬಿಟ್ಟಿದ್ದೆ ಅಷ್ಟೇ. ಇದನ್ನ ಒಣಗಿಸ್ಬೇಕಂದ್ರೆ 4 ದಿನ ಬೇಕಾಯ್ತು ನನಗೆ. ಹಾಗಾಗಿ ಅಷ್ಟು ಜಾಸ್ತಿ ಕ್ವಾಂಟಿಟಿ ಮಾಡೋದು ಬೇಡ ಅಂಥೇಳಿ ಇಷ್ಟೇ ಮಾಡಿದೆ. ಇದು ಇನ್ನೂ ನಡೆಯುತ್ತೆ, ಕುರುಡ್ಗಿ ಮನೇಲಿಟ್ಟು ಒಣಗಿಸ್ಕೋಬೋದು. ಬಟ್ ಈ ಹಪ್ಪಳ ಏನಾದರೂ ಹಾಕಿದರೆ ಜಾಸ್ತಿ ದಿನ ಆಗೋದಿಲ್ಲ, ಒಳಗಡೆ ಇಟ್ಟು ಒಣಗಿಸೋಕ್ಕಾಗೋದಿಲ್ಲ. ನೀವು ಡೈರೆಕ್ಟ್ ಬಿಸಿಲಿಗೆ ಹಾಕಿದ್ರೇ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಅದೇ ಹಾಕೋಕ್ಕೆ ಜಾಗ ಇಲ್ಲ. ನೋಡಬೇಕು ಏನಾಗುತ್ತೆ ಅಂತೇಳಿ. ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ನೋಡಿ, ಇಷ್ಟು ಬಂದರೆ ಸಾಕು. ನಾವು ಎಷ್ಟು ಅದನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಉಮ್ಗೊಳಿಸ್ತೀವಲ್ಲ, ಅಷ್ಟು ಹಿಟ್ಟು ಕರೆಕ್ಟಾಗಿ ಒಂದು ಹದಕ್ಕೆ ಬರುತ್ತೆ. ಸೊ ಅಷ್ಟಾಯಿತು ಅಂದರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಹಾಲಲ್ಲೇ ಹಾಕಿದ್ದೀನಿ. ಒಂದು ಕಾಟನ್ ಬಟ್ಟೆ ಹಾಕಿ ಮೇಲ್ಗಡೆ ಒಂದು ವೇಲ್ ಹಾಕಿ ದುಪ್ಪಟ್ಟ ಹಾಕಿ ವಾಶ್ ಮಾಡಿರೋದೇ ಇದೆ 2. ಸೊ ಅದನ್ನೇ ಹಾಸಿಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ಇದು ಚಕ್ಲಿ ಮಣಿ ಬಂದು ರೀಸೆಂಟಾಗಿ ತರಿಸಿರೋದು. ಬ್ರಾಸ್ದು ಆ್ಯಕ್ಚುಲಿ ಅದರೊಳಗಿರೋ ಒಂದು ಏನಂತಾರೆ ಸಾಚ ಕಳೆದೋಗಿತ್ತು, ಹಾಗಾಗಿ ಇದನ್ನು ತರಿಸಿದ್ದು. ಇದರಲ್ಲಿ 16 ಸಾಚ ಬರುತ್ತೆ ಒಟ್ಟು. ಇದು ಮೀಶೋದಲ್ಲಿ ತರಿಸಿರೋದು. ಸೊ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ ಯಾರಿಗಾದರೂ ಬೇಕಾಗಿತ್ತು ಅಂದರೆ. ಸೊ 16 ಇದೆ. ನೀವು ಆರಾಮ್ಸೆ ವೆರೈಟಿಯಾಗಿ ಮಾಡ್ಕೋಬೋದು. ಚಕ್ಲಿ ಅಥವಾ ಸೇವು ಥರ ಮಾಡ್ತಾರೆ ನೋಡಿ, ಸೇವು ಆ ಥರ. ಆಮೇಲೆ ಮಕ್ಕಳಿಗೆ ಏನಾದರೂ ಕುಕ್ಕೀಸ್ ಮಾಡಬೇಕಂದ್ರೆ ಅದಕ್ಕೂ ಹೆಲ್ಪ್ ಆಗುತ್ತೆ. ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು. 16 ಸಾಚ ಇದೆ. ಸೊ ನನಗಂತೂ ಇಷ್ಟ ಆಯಿತು. ಆಮೇಲೆ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ದಿನ ಆಯಿತು ತೊಗೊಂಡಿದ್ದು, ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಲಿಂಕ್ ಬೇಕಿದ್ದರೆ ಕೊಟ್ಟಿರ್ತೀನಿ, ಒಂದು ಸರ್ತಿ ಚೆಕ್ ಮಾಡಿ, ಓಕೆನಾ. ಆಮೇಲೆ ಒತ್ತಕ್ಕೂ ಈಸಿ ಆಗುತ್ತೆ. ಬ್ರಾಸ್ದು ಇರುತ್ತಲ್ಲ, ಅದು ಹೆಂಗಾಗುತ್ತೆ ಅಂದರೆ ಒತ್ತಬೇಕು ಅಂದರೆ ಫುಲ್ ಎಫರ್ಟ್ ಬೇಕು. ಆಮೇಲೆ ಕೈಯೆಲ್ಲ ಕೆಂಪಾಗಿಬಿಡುತ್ತೆ ಒಂದು ಸ್ವಲ್ಪ ಹೊತ್ತೊಟ್ಟಿಗೆ. ಬಟ್ ಇದು ಸ್ಟೀಲ್ದು ಏನೂ ಅಷ್ಟೊಂದು ಎಫರ್ಟ್ ಇರೋದಿಲ್ಲ. ಜಸ್ಟ್ ಪುಷ್ ಮಾಡಿದ್ರೆ ಸಾಕು, ಬಟನ್ ಪ್ರೆಸ್ ಥರ ನೀಟಾಗಿ ಕರೆಕ್ಟಾಗಿ ಬೀಳುತ್ತೆ.
ನಾನಿಲ್ಲಿ ದಪ್ಪ ಸಾಚ ಹಾಕಿದ್ದೀನಿ, ಒಂದು ಸ್ವಲ್ಪ ದಪ್ಪ ಸಾಚ, ಒಂದು ಸ್ವಲ್ಪ ಸಣ್ಣ ಸಾಚ ಹಾಕಿದೆ. ಆ್ಯಕ್ಚುಲಿ ಚಕ್ಲಿನೂ ಹಾಕಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇದೇ ಸಾಕಾಯಿತು, ಹೋಗಲಿ ಬಿಡು ಅಂತೇಳಿ ಅಷ್ಟೇ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಲಾದ್ರು ಮಾಡಿದ್ರೆ ಅಂದರೆ ಚಕ್ಲಿ ಮಾಡ್ತೀನಿ. ಇವಾಗ ನೋಡಿ ಇಷ್ಟನ್ನು ಹಾಕಿಬಿಟ್ಟು ಒಳಗಡೆ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಬೇಕಂದ್ರೆ ಒಂದು ಈ ಕುರುಡಿ ಹಾಕಬೇಕಂದ್ರೆ ಒಬ್ಬರು ಇದರಲ್ಲಿ ಹಿಟ್ಟು ಹಾಕ್ಕೊಡೋಕ್ಕೆ ಒಬ್ಬರು ಇರಬೇಕು, ಒಬ್ಬರು ಒತ್ತೋಕಿರಬೇಕು. ಅಂದರೆ ಬಡ ಬಡ ಆಗುತ್ತೆ, ಆಮೇಲೆ ಜಲ್ದಿ ಆಗುತ್ತೆ, ಹಿಟ್ಟು ಒಣಗೋದಿಲ್ಲ. ಹಿಟ್ಟು ಜಾಸ್ತಿ ಒಣಗ್ತು ಅಂದರೆ, ಲೇಟ್ ಆಯಿತು ಹಾಕೋಕ್ಕಂದರೆ ಕುರುಡಿಗೆ ಬೀಳೋದಿಲ್ಲ, ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಕರೆಕ್ಟಾಗಿ ಬೀಳೋದಿಲ್ಲ, ಟೈಮ್ ಹಿಡಿಯುತ್ತೆ. ಹಾಗಾಗಿ ಆದಷ್ಟು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಹಾಕ್ಬಿಡ್ಬೇಕು. ಸೊ ಟ್ರೈ ಮಾಡಿದೆ. ಲಾಸ್ಟ್ ಒಂದು ಸಾಚ ಹಾಕಬೇಕಂದ್ರೆ ಸ್ವಲ್ಪ ಕೈಯಲ್ಲಿ ಫುಲ್ ಟೈಟ್ ಬಂತು, ಯಾಕಂದರೆ ಹಿಟ್ಟೆಲ್ಲ ಆರಿತ್ತಲ್ಲ, ಹಾಗಾಗಿ ಟೈಟ್ ಬಂದಂಗಾಯಿತು. ನೋಡ್ತಾ ಇರ್ಬೋದು, ಹಿಟ್ಟು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಬಿಸಿ ಇರುತ್ತಲ್ಲ, ಎಷ್ಟು ಈಸಿಯಾಗಿ ಬೀಳುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕಬೇಕಾದ್ರೆ ಸ್ವಲ್ಪ ಗಂಟು, ಆಮೇಲೆ ಒತ್ತೋಕ್ಕೆ ಫೋರ್ಸ್ ಹಾಕಿ ಒತ್ತಬೇಕಿತ್ತು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಕ್ಕೂ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಸೊ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಮಾಡಿದ್ದೀನಿ, ಹಾಗೇನಿಲ್ಲ. ಅಂದರೆ ಸಣ್ಣವರಿದ್ದಾಗಿಂತನೂ ನೋಡ್ಕೊಂಡು ಬಂದಿರ್ತೀವಲ್ಲ, ಇದನ್ನು ಹಾಕಬೇಕಂದ್ರೆ ಮಾಡಬೇಕಂದ್ರೆ ಇಂಥದ್ರಲ್ಲೆಲ್ಲ ಇನ್ವಾಲ್ವ್ ಆಗಿದ್ವಿ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಗೊತ್ತು ಮಾಡೋಕ್ಕೆ ಅದು. ಹಾಗಾಗಿ ಮಾಡೋಕ್ಕೇನು ಅಷ್ಟೊಂದೇನು ಕಷ್ಟ ಅನ್ನಿಸ್ಲಿಲ್ಲ. ಸೊ ಅದರಲ್ಲಿ ಏನೂ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ನೋಡಿಕೊಂಡು ಮಾಡಿಕೊಂಡು ಬಂದಿರ್ತೀವಿ ಅಲ್ವಾ, ಹಾಗಾಗಿ ಏನೂ ಅನಿಸೋದಿಲ್ಲ. ಅದರಲ್ಲೂ ನಾನು ಲಾಸ್ಟ್ನೇದವಳು. ಸೊ ಅಡುಗೆ ಕೆಲಸ ಕಡಿಮೆ, ಇನ್ನು ಮಿಕ್ಕಿದ್ದೆಲ್ಲ ಕೆಲಸನೂ ಗೊತ್ತು. ಪೂಜೆ ಆಗಿರ್ಬೋದು ಅಥವಾ ಈ ಮನೆ ಕ್ಲೀನಿಂಗ್ ಅದು ಇದು, ಇನ್ನು ಮಿಕ್ಕಿದ್ದೆಲ್ಲನೂ ಗೊತ್ತಾಗುತ್ತೆ. ಬಟ್ ಅಡುಗೆಯಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿಲ್ಲ. ಅಂದರೆ ಲಾಸ್ಟ್ ಅಲ್ವಾ, ಹಾಗಾಗಿ ಗ್ಯಾಸ್ ಹತ್ರನೇ ಬಿಡ್ತಾ ಇರಲಿಲ್ಲ. ಹಾಗಾಗಿ ಅಡುಗೆದ ಕಡೆ ಸ್ವಲ್ಪ ಗಮನ ಕಡಿಮೆ. ಬಟ್ ಮದುವೆ ಆದಮೇಲೆ ಇವಾಗ ಒಂದೊಂದಾಗಿ ಕಲಿತಾ ಇದ್ದೀವಿ. ಸೊ ಓಕೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೂ ವೆರೈಟಿ. ಆಮೇಲೆ ನಮ್ಮ ಅತ್ತೆಯವರು ಒಂದು ಹಪ್ಪಳ ಮಾಡ್ತಾರೆ, ಅಕ್ಕಿ ಹಪ್ಪಳ ಅಂತ ಹೇಳ್ಬಿಟ್ಟು. ಅದು ಇವಾಗ ಫುಲ್ ಫೇಮಸ್ ಆಗಿದೆ. ಅಂದರೆ ಜಾಸ್ತಿ ಅದನ್ನೇ ತೊಗೊಳ್ತಾರೆ, ಅದನ್ನೇ ತಿಂತಾರೆ, ಅದನ್ನೇ ಮಾಡ್ತಾಯಿದ್ದಾರೆ ಇವಾಗ. ಈ ಪಾಪಡ್ ಮಣಿ ಅಂತ ಬರುತ್ತೆ ನೋಡಿ, ಸಾಚ ಇರೋದು, ಪೂರಿ ಒತ್ತೋಕೆ ಅಂತ ಹೇಳ್ಬಿಟ್ಟು, ಆ ಥರದಲ್ಲಿ ಅಕ್ಕಿ ಹಿಟ್ಟಿಂದ ಮಾಡ್ತಾರೆ. ಅಕ್ಕಿ ಹಿಟ್ಟು ತರಿಸಿಟ್ಟಿದ್ದೀನಿ, ಮಾಡಬೇಕು. ಅದನ್ನು ಅಷ್ಟೇ ಫುಲ್ ಎಫರ್ಟ್ ಹಾಕಬೇಕು. ಆಮೇಲೆ ಅದಕ್ಕೆ ಪಾಪಡ್ ಖಾರ ಅಂತ ಏನೋ ಬರುತ್ತೆ, ಅದನ್ನು ಹಾಕ್ಬೇಕಂದ್ರೆ ನೋಡ್ಕೊಂಡು ಹಾಕಬೇಕು. ಸೊ ಅದಕ್ಕೇನು ಬಿಸಿಲು ಬೇಕಾಗಲ್ಲ, ಅದು ಮನೆಯಲ್ಲೇ ಒಣಗಿಸ್ಬೋದು. ಫ್ಯಾನ್ ಕೆಳಗಡೆ ಹಾಕಿದರೆ ಸಾಕು. ಅದಂತೂ ಟೇಸ್ಟ್ ಫುಲ್ ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ ಟೇಸ್ಟು. ನೋಡಬೇಕು, ಅದನ್ನು ಮಾಡಬೇಕು. ನಮ್ಮ ಅತ್ತೆಯವರು ಸಾಚ ತಂದು ಕೊಟ್ಟಿದ್ದರು ಹಪ್ಪಳ ಹಾಕೋದು, ನೋಡಬೇಕು, ಅದನ್ನೇ ಮಾಡಬೇಕು ಅಂತೇಳಿ ಇದ್ದೀನಿ. ಮಾಡಿದರೆ ನಾನು ಶೇರ್ ಮಾಡ್ಕೋತೀನಿ, ಓಕೆನಾ. ಸೊ ಅದು ಅಂತೂ ಸಖತ್ತಾಗಿರುತ್ತೆ. ನಿಮಗೆ ಸಾಚ ಬೇಕು ಅಂತಲೇ ಏನಿಲ್ಲ, ಈ ಎಣ್ಣೆ ಪ್ಯಾಕೆಟು, ಹಾಲಿನ ಪ್ಯಾಕೆಟು ಅದರಲ್ಲಿ ಕೂಡ ಮಾಡ್ಬೋದು. ಸೊ ಇವಾಗ ನೋಡಿ ಇಷ್ಟ ಆಯಿತು, 2 ಗ್ಲಾಸಲ್ಲಿ ನನಗೆ ಇಷ್ಟ ಆಗಿದೆ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.